ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಮುಂದಿನ ಪ್ರಶ್ನೆ, ಭೂಮಿಯು ನಮ್ಮ ಜೀವಂತ ಗ್ರಹ ಎನ್ನುವಂತಹ ಚಾಪ್ಟರ್ ಇಂದ ರಷ್ಯಾ ಎಷ್ಟು ವೇಳಾ ವಲಯಗಳನ್ನ ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ವೇಳಾ ವಲಯಗಳು ಕೆಲವೊಂದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವೇಳಾ ವಲಯಗಳು ಇವೆ ಮಕ್ಕಳೇ. ಓಕೆ, ವೇಳಾ ವಲಯಗಳು. ಸೊ ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ 45ಕ್ಕಿಂತ ಹೆಚ್ಚು ವೇಳಾ ವಲಯಗಳಿವೆ. ರಷ್ಯಾದಲ್ಲಿ 11 ವೇಳಾ ವಲಯಗಳಿವೆ. ರಷ್ಯಾವು 11 ವೇಳಾ ವಲಯಗಳನ್ನು ಹೊಂದಿದೆ. ಓಕೆ, ಪ್ರತಿ ವೇಳಾ ವಲಯಕ್ಕೆ 1 ಗಂಟೆಯಷ್ಟು ಮಾತ್ರ ವ್ಯತ್ಯಾಸವಾಗುತ್ತದೆ. ಓಕೆನಾ? ಸೊ ಭಾರತಕ್ಕೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3 ರಿಂದ 4 ಗಂಟೆಗಳಷ್ಟು ವ್ಯತ್ಯಾಸವಾಗುತ್ತದೆ. ಓಕೆ, ಇದರಲ್ಲಿ ರಷ್ಯಾದಲ್ಲಿ ಅನೇಕ ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗುವುದರಿಂದ ಆ ರಾಷ್ಟ್ರಗಳು ಹೆಚ್ಚು ವೇಳಾ ವಲಯಗಳನ್ನು ಹೊಂದಿರುತ್ತವೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಎಷ್ಟು ಬೇಕು? 3 ರಿಂದ 4 ಗಂಟೆಗಳಷ್ಟು ವ್ಯತ್ಯಾಸ ಇರುತ್ತದೆ. ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ 45ಕ್ಕಿಂತ ಹೆಚ್ಚು ರೇಖಾಂಶಗಳು ಇರುತ್ತವೆ. ಓಕೆನಾ? ಹೆಚ್ಚು ರೇಖಾಂಶಗಳಿರುತ್ತವೆ. ಸೊ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ 3 ರಿಂದ 4 ಗಂಟೆಗಳಷ್ಟು ವ್ಯತ್ಯಾಸವಾಗುತ್ತದೆ. ಸೊ ಇಲ್ಲಿ ಒಂದೇ ಪ್ರಮಾಣ ವೇಳೆಯನ್ನು ಆಚರಿಸೋದಕ್ಕೆ ಆಗೋದಿಲ್ಲ ಅಲ್ವಾ? ಆದುದರಿಂದ ಇಡೀ ರಾಷ್ಟ್ರವನ್ನ ವೇಳಾ ವಲಯಗಳನ್ನಾಗಿ ವಿಂಗಡಿಸಲಾಗುತ್ತೆ. ಓಕೆನಾ? ವೇಳಾ ವಲಯಗಳಾಗಿ ವಿಂಗಡಿಸಲಾಗತ್ತೆ. ಹಾಗೂ ಇಡೀ ಗೋಳವನ್ನ 24 ವೇಳಾ ವಲಯಗಳಾಗಿ ವಿಂಗಡಿಸಲಾಗಿದೆ. 24 ವೇಳಾ, ಇಡೀ ಭೂಮಿಯನ್ನ, ಇಡೀ ಗೋಳವನ್ನ 24 ವೇಳಾ ವಲಯಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ವೇಳಾ ವಲಯಕ್ಕೂ 1 ಗಂಟೆಯಷ್ಟು ಮಾತ್ರ ವ್ಯತ್ಯಾಸ. ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹೊಂದಿರುವುದರಿಂದ ಆ ರಾಷ್ಟ್ರಗಳು ಅತಿ ಹೆಚ್ಚು ವೇಳಾ ವಲಯಗಳನ್ನು ಹೊಂದಿರುತ್ತವೆ. ರಷ್ಯಾ ಅತ್ಯಂತ ವಿಸ್ತಾರವಾದ ರಾಷ್ಟ್ರ ಅಲ್ವಾ ಭೂಮಿಯ ಮೇಲೆ. ಸೊ ಇದು 11 ವೇಳಾ ವಲಯಗಳನ್ನ ಹೊಂದಿದೆ. ಓಕೆ, ಅತಿ ಹೆಚ್ಚು ವೇಳಾ ವಲಯ. USA ಮತ್ತು ಕೆನಡಾದಲ್ಲಿ, ಕೆನಡಾದಲ್ಲಿ ಎಷ್ಟು ವೇಳಾ ವಲಯಗಳಿವೆ? 5 ವೇಳಾ ವಲಯಗಳು. ಆಸ್ಟ್ರೇಲಿಯಾದಲ್ಲಿ 3 ವೇಳಾ ವಲಯಗಳಿವೆ. 3 ವೇಳಾ ವಲಯಗಳಿವೆ. ಓಕೆ, ಈ ರೀತಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ವೇಳಾ ವಲಯಗಳು ಇರುತ್ತವೆ. ಓಕೆ, ಥ್ಯಾಂಕ್ ಯು.